ನಮಸ್ಕಾರ ಎಲ್ರಿಗೂ. ಡಯಾಬಿಟೀಸ್ ಅಂದ ತಕ್ಷಣ ನಮ್ಗೆಲ್ಲ ತಲೆಗೆ ಬರೋದೇನು, ಅಯ್ಯೋ ಸ್ವೀಟ್ಸ್ ತಿನ್ನೋ ಹಾಗಿಲ್ಲ ಅಂತ ಅಲ್ವಾ? ಆದ್ರೆ ನಿಜವಾದ ಕಥೆ ಅದಕ್ಕಿಂತ ತುಂಬಾನೇ ಬೇರೆದೆ. ಬನ್ನಿ ಇವತ್ತು ಆ ಸಾಮಾನ್ಯ ನಂಬಿಕೆ ಹಿಂದಿರೋ ಅಸಲಿ ಸತ್ಯ ಏನು ಅಂತ ನೋಡೋಣ. ಹಾಗಿದ್ರೆ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಬರೀ ಸ್ವೀಟ್ಸ್ ಬಿಟ್ಬಿಡೋದಾ? ಬಹುಶಃ ತುಂಬಾ ಜನ ಹೌದು ಅಂತಾನೆ ಹೇಳ್ತಾರೆ. ಆದ್ರೆ ನಿಜವಾದ ಗುರಿ ಅದಲ್ವೇ ಅಲ್ಲ. ಹಾಗಾದ್ರೆ ನಮ್ಮ ಫೋಕಸ್ ಎಲ್ಲಿರ್ಬೇಕು? ಮೊದಲಿಗೆ ಒಂದು ಕಾಮನ್ ಆಗಿರೋ ತಪ್ಪು ತಿಳುವಳಿಕೆ ಬಗ್ಗೆ ಮಾತಾಡೋಣ. ನಮ್ಮ ಗಮನ ಎಲ್ಲ ಯಾವಾಗ್ಲೂ ಸಿಹಿ ಪದಾರ್ಥಗಳ ಮೇಲೆಯೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಅಸಲಿ ವಿಲನನ್ನೇ ಮಿಸ್ ಮಾಡ್ಕೋತಿದ್ದೀವಿ. ಸಮಸ್ಯೆ ಬರೀ ಸಕ್ಕರೆಯಲ್ಲಿಲ್ಲ, ನಮ್ಮ ದೇಹ ಆ ಸಕ್ಕರೆಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದ್ರಲ್ಲಿದೆ. ನೋಡಿ ಆ ಮೇನ್ ಡಿಫ್ರೆನ್ಸ್. ಸಿಹಿ ತಿನ್ನೋದನ್ನ ಬಿಡೋದು ಕಥೆಯ ಒಂದು ಭಾಗ ಅಷ್ಟೇ. ಆದ್ರೆ ನಮ್ಮ ಅಸ್ಲಿ ಗುರಿ ಇರ್ಬೇಕಾಗಿರೋದು ಬ್ಲಡ್ ಶುಗರ್ನಲ್ಲಿ ಆಗೋ ಹಠಾತ್ ಏರಿಕೆ, ಅಂದ್ರೆ ಆ ಸ್ಪೈಕ್ ಅನ್ನ ಕಂಟ್ರೋಲ್ ಮಾಡೋದು. ಶುಗರ್ ಲೆವೆಲ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳೋದೇ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ನ ಸೀಕ್ರೆಟ್. ಹೌದು, ನಾವು ಫೈಟ್ ಮಾಡಬೇಕಾಗಿರೋ ನಿಜವಾದ ವಿಲನ್ ಸ್ವೀಟ್ಸ್ ಅಲ್ಲ, ಬದಲಿಗೆ ಈ ಶುಗರ್ ಸ್ಪೈಕ್, ಅಂದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸಡನ್ನಾಗಿ ಜಂಪ್ ಆಗೋದು. ಅದು ಆಶ್ಚರ್ಯ ಏನೋ ಗೊತ್ತಾ? ಸಿಹಿ ತಿಂದೇ ಇದ್ರೂ ಕೂಡ ಈ ಸ್ಪೈಕ್ ಆಗ್ಬಹುದು. ಹಾಗಾದ್ರೆ ಏನಿದು ಶುಗರ್ ಸ್ಪೈಕ್ ಅಂದ್ರೆ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಊಟ ಆದ್ಮೇಲೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ರಾಕೆಟ್ ತರ ಶೂಟ್ ಆಗೋದು. ಈ ರೀತಿ ಸಡನ್ ಆಗಿ ಏರಿಕೆ ಆಗೋದೇ ನಮ್ಮ ದೇಹಕ್ಕೆ ತುಂಬಾ ಡೇಂಜರಸ್. ನಾವೆಲ್ಲ ಸಾಮಾನ್ಯವಾಗಿ ಅನ್ಕೋತೀವಿ ಸ್ವಲ್ಪ ಅನ್ನ ತಿಂದ್ರೆ ಏನಾಗತ್ತೆ ಅಂತ. ಆದ್ರೆ ಇಲ್ಲೇ ನೋಡಿ ನಾವು ಮಾಡೋ ದೊಡ್ಡ ತಪ್ಪು. ಸಿಹಿನೇ ಇಲ್ದ ಬಿಳಿ ಅನ್ನ, ಇದೇ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಸಡನ್ನಾಗಿ ಜಾಸ್ತಿ ಮಾಡೋಕೆ ಒಂದು ಮುಖ್ಯ ಕಾರಣ. ನಂಬೋಕೆ ಕಷ್ಟ ಅನ್ಸಿದ್ರೂ ಇದು ನಿಜ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾವು ಬಿಳಿ ಅನ್ನ ತಿಂದಾಗ ಅದು ಹೊಟ್ಟೆಲಿ ತುಂಬಾ ಬೇಗ ಡೈಜೆಸ್ಟ್ ಆಗುತ್ತೆ. ಹಾಗಾಗಿ ಅದ್ರಲ್ಲಿರೋ ಗ್ಲೂಕೋಸ್ ರಕ್ತಕ್ಕೆ ಸಡನ್ನಾಗಿ ರಿಲೀಸ್ ಆಗುತ್ತೆ. ಇದರ ಡೈರೆಕ್ಟ್ ರಿಸಲ್ಟೇ ಆ ಶುಗರ್ ಸ್ಪೈಕ್. ಮೊದಲಿಗೆ ಈ ಸ್ಪೈಕುಗಳು ಆಗೋದು ನಮ್ಗೆ ಗೊತ್ತೇ ಆಗಲ್ಲ. ಆದ್ರೆ ಇದೇ ರೀತಿ ದಿನ ಆಗ್ತಾ ಇದ್ರೆ ನಮ್ಮ ದೇಹದ ಇನ್ಸುಲಿನ್ ಸಿಸ್ಟಮ್ ಮೇಲೆ ಸತತವಾಗಿ ಪ್ರೆಷರ್ ಬೀಳುತ್ತೆ. ಇದರಿಂದ ಮುಂದಕ್ಕೆ ಹೋಗ್ತಾ ಡಯಾಬಿಟೀಸ್ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಹಾಗಾದ್ರೆ ಡಯಾಬಿಟೀಸ್ ಇರೋರು ಅನ್ನ ತಿನ್ಲೇಬಾರ್ದಾ? ಖಂಡಿತ ಇಲ್ಲ. ಬನ್ನಿ ಈಗ ಪ್ರಾಬ್ಲಮ್ ಬಿಟ್ಟು ಸೊಲ್ಯೂಷನ್ ಕಡೆಗೆ ಹೋಗೋಣ. ಅನ್ನ ತಿನ್ನೋಕೆ ಒಂದಷ್ಟು ಸಿಂಪಲ್ ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು. ಈ ಸ್ಪೈಕ್ಗಳಿಂದ ನಾವು ಈಸಿಯಾಗಿ ಪಾರಾಗಬಹುದು. ಈ 3 ರೂಲ್ಸ್ ತುಂಬಾ ಸಿಂಪಲ್ ಆದ್ರೆ ಅಷ್ಟೇ ಎಫೆಕ್ಟಿವ್. ರೂಲ್ ನಂಬರ್ 1, ಕ್ವಾಂಟಿಟಿ ಕಡಿಮೆ ಇರಲಿ. ರೂಲ್ ನಂಬರ್ 2, ರಾತ್ರಿಗೆ ಬದಲಾಗಿ ಹಗಲು ಹೊತ್ತಲ್ಲೇ ತಿನ್ನಿ. ಮತ್ತು 3ನೇದು, ಇದು ತುಂಬಾ ಇಂಪಾರ್ಟೆಂಟ್, ಅನ್ನವನ್ನ ಯಾವತ್ತೂ ಬರೀ ಅನ್ನ ಅಂತ ತಿನ್ಬೇಡಿ. ಹಾಗಿದ್ರೆ ಅನ್ನದ ಜೊತೆ ಏನ್ ತಿನ್ಬೇಕು? ಫೈಬರ್ ಅಂದ್ರೆ ನಾರಿನಾಂಶ ಜಾಸ್ತಿ ಇರೋ ಪದಾರ್ಥಗಳು ಜೀರ್ಣಕ್ರಿಯೆಯನ್ನ ಸ್ಲೋ ಮಾಡ್ತವೆ. ಉದಾಹರಣೆಗೆ ಒಂದು ದೊಡ್ಡ ಬೌಲ್ ಸಲಾಡ್, ಚೆನ್ನಾಗಿ ತರಕಾರಿ ಹಾಕಿರೋ ಪಲ್ಯ, ಗಟ್ಟಿ ಬೇಳೆ ಸಾರು ಅಥವಾ ಮನೆಯಲ್ಲೇ ಮಾಡಿರೋ ಮೊಸರು, ಇವುಗಳನ್ನ ಅನ್ನದ ಜೊತೆ ಸೇರಿಸಿದಾಗ ಆ ಶುಗರ್ ಸ್ಪೈಕ್ ಆಗೋದನ್ನ ತಡೆಯುತ್ತೆ. ಈ ಎಲ್ಲಾ ಇನ್ಫಾರ್ಮೇಷನ್ನಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮ್ಮ ಯೋಚನಾ ಕ್ರಮವನ್ನೇ ನಾವು ಬದಲಾಯಿಸ್ಕೋಬೇಕು. ಬರೀ ಸ್ವೀಟ್ಸ್ ಬಿಡೋದಲ್ಲ, ಈ ಸ್ಪೈಕ್ಗಳನ್ನ ಕಂಟ್ರೋಲ್ ಮಾಡೋದೇ ನಮ್ಮ ನಿಜವಾದ ಗುರಿಯಾಗಿರ್ಬೇಕು. ಈ ಮಾತನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಇದೇ ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶ. ಸ್ವೀಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಡೋದು ಬಿಟ್ಟು ಬ್ಲಡ್ ಶುಗರ್ ಲೆವೆಲ್ ಅನ್ನ ಸ್ಟೇಬಲ್ ಆಗಿ ಹೇಗಿಟ್ಕೋಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡೋದು ಬುದ್ಧಿವಂತಿಕೆ. ಈ ಮಾಹಿತಿ ಖಂಡಿತ ಎಲ್ಲರಿಗೂ ಯೂಸ್ ಆಗತ್ತೆ ಅಂತ ಅನ್ಕೋತೀನಿ. ಈ ವಿಷಯವನ್ನ ಇಲ್ಲೇ ಬಿಡದೆ ಯಾರಿಗೆಲ್ಲ ಇದು ಅವಶ್ಯಕತೆ ಇದೆಯೋ ಅವರೆಲ್ಲರ ಜೊತೆ ಹಂಚ್ಕೊಳ್ಳಿ. ಈ ಮಾಹಿತಿಯನ್ನ ಸೇವ್ ಮಾಡಿಟ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ, ಸ್ನೇಹಿತರಲ್ಲಿ ಡಯಾಬಿಟೀಸ್ ಇರೋರಿಗೆ ಇದನ್ನ ಖಂಡಿತ ಶೇರ್ ಮಾಡಿ. ಇದೇ ತರದ ಇನ್ನಷ್ಟು ಹೆಲ್ದಿ ಟಿಪ್ಸ್ಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.